ಚರಣಗಳಿಗೆ ಭಕ್ತಿಯಿಂದ ನಮಿಸಿ ಜೈ ಹನುಮಾನ ದೇವರ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ 2 ಡೊಳ್ಳಿನ ಗಾಯನ ಸಂಘಗಳನ್ನು ತಮ್ಮ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದ ಪ್ರಯುಕ್ತವಾಗಿ ನನ್ನ ಮಾತುಗಳ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಹಿರಿಯರು ಮಾತುಗಳನ್ನು ಕೇಳಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಬಾ ಅಂತ ಕರೆದಾಗ ಅದನ್ನು ವಲ್ಲನ್ನುವಂಥ ಸ್ವಭಾವ ಆಗಬಾರ್ದು, ಕರೆದವರಿಗೆ ಗೌರವ ಕೊಡೋದು ಕಾರ್ಯ ಅಂತ ಭಾವಿಸಿಕೊಂಡು ಇಲ್ಲಿ ಬಂದಿದ್ದೀನಿ. ಈ 2 ಡೊಳ್ಳಿನ ಗಾಯನ ಸಂಘದ ಗೌರವಾನ್ವಿತ ಎಲ್ಲ ಹಿರಿಯರೇ, ಬಹಳ ಸುಶ್ರಾವ ಕಂಠಸಿರಿಯಿಂದ ಡೊಳ್ಳಿನ ಗಾಯನವನ್ನು ಮಾಡ್ತಾ ಇರುವಂಥ 2 ಸಂಘದ ಸಹೋದರಿಯರೇ, ನಮ್ಮೂರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ಶರಣ ಸಜ್ಜನ ಬಂಧುಗಳೇ, ಜಾತ್ರೆ ಉತ್ಸವಗಳು ಯಾವಾಗಲೂ ಕೂಡ ಒಡೆದ ಮನಸ್ಸನ್ನು ಒಂದುಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾವ. ಈ ಜಾತ್ರೆ ಸಾಮಾನ್ಯವಾಗಿ ಬಿಡುವಿನ ಏಳೊಳಗ ಬೇಸಿಗೆ ದಿನಮಾನಗಳಲ್ಲಿ ದೇವರ ಸೇವೆ ಮಾಡೋದ್ರ ಮುಖಾಂತರವಾಗಿ ಬಹಳಷ್ಟು ಉತ್ಸವದಿಂದ ಅನೇಕ ಕಾರ್ಯಗಳನ್ನು ನಮ್ಮ ಪೂರ್ವಜರು ಹಳ್ಳಿಗಳಲ್ಲಿ ಜಾತ್ರೋತ್ಸವವನ್ನು ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಜಾತ್ರೆ ಎಂದಾಕ್ಷಣವೇ 2 ಡೊಳ್ಳಿನ ಗಾಯನ ಸಂಘದಿಂದ ಅನೇಕ ವಿಚಾರಗಳನ್ನು, ಕಥೆಗಳನ್ನು, ಅನೇಕ ದೃಷ್ಟಾಂತಗಳ ಮುಖಾಂತರವಾಗಿ ಒಂದು ಊರಿಗೆ ಬಂದಿರುವಾಗ ದೇವರ ವಿಷಯ ಕುರಿತು ಅನೇಕ ಚಿಂತನೆಯನ್ನು ಡೊಳ್ಳಿನ ಗಾಯನದ ಮುಖಾಂತರವಾಗಿ 2 ಸಂಘಗಳು ಮಾಡ್ತಾ ಇದ್ದಾವೆ. ಇವತ್ತು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. ಹಿಂದಕ್ಕೆ ಎಲ್ಲೋ ಒಂದೊಂದು ಡೊಳ್ಳಿನ ಗಾಯನ ಸಂಘಗಳು ಇರ್ತಿದ್ದು, ಆದ್ರೆ ಊರೂರಿಗೆ ಡೊಳ್ಳಿನ ಗಾಯನ ಸಂಘಗಳು ಇವತ್ತು ಅದಾವ. ಒಟ್ಟಾರೆಯಾಗಿ ಈ ಕಲೆ ಬಹಳ ಅರ್ಥಪೂರ್ಣವಾಗಿ ಎಲ್ಲ ಕಡೆಗಳಲ್ಲಿ ಸಾಗ್ತಾ ಇದೆ. ನಾನೊಬ್ಬ ಕಲಾವಿದನಾಗಿ ಬಹುಶಃ ನಾವು ಭಜನೆಯನ್ನು ಮಾಡಿರ್ತಕ್ಕಂಥವ್ರು, ಡೊಳ್ಳಿನ ಹಾಡ ಸ್ವಲ್ಪ ಹಾಡುವಂಥವ್ರು ಕೂಡ. ಆದ್ರೆ ನಮ್ಮೂರೊಳಗ ಹಿಂದಕ್ಕೆ 2 ಮೇಳಗಳಿದ್ದು, 2 ಮೇಳಗಳು ಈ ಊರಿನ ಕೀರ್ತಿಯನ್ನ ಅನೇಕ ಹಿರಿಯರು ಕೂಡಿಕೊಂಡು ಬಹುತರವಾಗಿ ಈ ಭೀಮಾ ನದಿಯಿಂದ ಕೃಷ್ಣಾ ನದಿವರೆಗೆ, ಇತ್ತ ಗುಲ್ಬರ್ಗ ಜಿಲ್ಲೆಯಿಂದ ಸಾಂಗ್ಲಿ ಜಿಲ್ಲೆವರೆಗೆ, ಇತ್ತ ದಕ್ಷಿಣ ಸೋಲಾಪುರ ಜಿಲ್ಲೆಯಿಂದ ಈ ಕಡೆ ಬಾಗಲಕೋಟೆ ಜಿಲ್ಲೆವರೆಗೂ ಕೂಡ ನಮ್ಮೂರಿನವರು ಹಾಡಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನವರೆಗೂ ಕೂಡ ಇಲ್ಲಿ ಕಲೆ ಅದ, ಇಲ್ಲಿ ಸಂಸ್ಕೃತಿ ಅದ. ನಮ್ಮೂರ ಒಂದು ಒಳ್ಳೆ ವಿದ್ಯಾವಂತ ಊರ, ಕಲಾವಿದರ ಊರ ಅನ್ನೋದಕ್ಕೆ ಈಗಾಗಲೇ ಹಿರಿಯರು ಹೇಳಿದ್ದಾರೆ. ಹಿಂದಕ್ಕೆ ಶ್ರೀಕೃಷ್ಣ ಪಾರಿಜಾತ ಇದ್ರು ಕೂಡ 2 ಸಂಘಗಳು ನಮ್ಮೂರೊಳಗೆ ಇದ್ದು. ಈ ಭಾಗದೊಳಗೆ ಎಲ್ಲಿ ಕೃಷ್ಣನ ಪಾರಿಜಾತವೇ ಇರಲಿಲ್ಲ. ಆದ್ರೆ ನಮ್ಮೂರಿನೊಳಗಿರುವಂತ ಜನಗಳು ಅವತ್ತ ಕೃಷ್ಣ ಪಾರಿಜಾತವನ್ನು ಆಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಭಜನೆ ಬಹುಕಾಲದಿಂದ ಇರ್ತಕ್ಕಂಥದ್ದು. ಒಂದು ಊರೊಳಗೆ ಮಠ ಇದ್ದಾಗ ಏನ್ ಮಾಡ್ತದ ಅನ್ನೋದಕ್ಕೆ ಪದ್ಯವಾಡಿ ಮಠವೇ ಸಾಕ್ಷಿ ಅಂತ ಭಾವಿಸ್ಕೊಳ್ಳೋಣ. ಇಲ್ಲಿ ಶಾಸ್ತ್ರ ಕೋವಿದರದಾರ, ಕಲಾವಿದರದಾರ, ಎಲ್ಲವನ್ನ ಪರಿಣಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅನೇಕ ವಿದ್ವಾಂಸರಿರ್ತಕ್ಕಂಥ ಊರಿನೊಳಗ ತಾವೆಲ್ಲ ಡೊಳ್ಳಿನ ಗಾಯನ ಸಂಘವನ್ನು ತೆಗೆದುಕೊಂಡು ಬಹಳ ನಿಮ್ಮದೊಂದು ಒಳ್ಳೆ ಪಾತ್ರ ಇದು. ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅನೇಕ ಧರ್ಮ ಚಿಂತನೆಯ ಕುರಿತು ಹಾಡುಗಳನ್ನು ಹಾಡಿ ಆ ಊರಿನ ಭವಿತವ್ಯವನ್ನು ಬದಲಾವಣೆ ಮಾಡುವಂತ ಕಾರ್ಯ ಮೂಲ ಜನಪದ ಕಾರ್ಯ ಮಾಡ್ತಾ ಇದೆ. ಕೇವಲ ನಾವು ಪಾತ್ರ ಮಾಡೋದು ಅಷ್ಟೇ ಸಾಲದು, ಪಾತ್ರದ ಜೊತೆ ಅದೇ ರೀತಿಯೊಳಗೆ ನಡ್ಕೊಳ್ಳುವಂತ ದೃಷ್ಟಿಕೋನ ಕೂಡ ಇರಬೇಕಾಗಿರ್ತದೆ. ಮತ್ತು ಸುಮ್ಮನೆ ಒಂದು ಉದಾಹರಣೆ ಹೇಳಿ ಬಯಸ್ತಾ ಇದ್ದೆ. ಮಹಾರಾಷ್ಟ್ರದೊಳಗ ಜಗದ್ಗುರು ತುಕಾರಾಮ ಮಹಾರಾಜರ ಫಿಲ್ಮ್ ಅದು ಯಾರು ಮಾಡ್ತಾ ಇದ್ರು ಅಂತ ಕೇಳಿದ್ರೆ ವಿಷ್ಣುಪಂತ್ ಪಾಕಣಿ ಅಂತೇಳಿ ಬಹಳ ಅದ್ಭುತ ನಟ ಅವ ಹಿಂಗ ಪಾತ್ರ ಮಾಡ್ತಾ ಇರುವಾಗ ಅದು ತುಕಾರಾಮ್ ಮಹಾರಾಜರ ಪಾತ್ರ ಹೇಗಿರ್ತಿತ್ತು ಅಂತ ಕೇಳಿದ್ರೆ ಉಂಡಿ ರುಮಾಲ, ಬಾರಾಬಂದಿ ಅಂಗಿ ಮತ್ತು ದೋತ್ರ, ಇದು ಆ ಪಾತ್ರದ ರೂಪರೇಷ. ಹಿಂಗ ಫಿಲ್ಮ್ ಮಾಡ್ತಾ ಇರುವಾಗ ಮೇಲೆ ಕಟ್ ಅಂತ ಪ್ರೊಡ್ಯೂಸರ್ ಇವ್ರ ಪಾತ್ರ ಮಾಡುವಾಗ ತಪ್ಪಿತ್ತು ಅಂದ್ರೆ ಕಟ್ಟತಿದ್ದ ಮತ್ತೊಂದು 10 ನಿಮಿಷ 15 ನಿಮಿಷ ಅವಕಾಶ ಮಾಡಿಕೊಡ್ತಿದ್ರು. ಆ 10 ನಿಮಿಷ ಅವಕಾಶದೊಳಗ ಇವ ಉಂಡಿ ರುಂಬಲ್ ತೆಗೆದು, ದೋತ್ರ ತೆಗೆದು, ಲುಂಗಿ ಉಟ್ಕೊಂಡು, ಬಾರಾಬಂದಿ ಅಂಗಿ ತೆಗೆದು, ಮತ್ತೊಂದು ಶರ್ಟ್ ಹಾಕೊಂಡು ಸ್ವಲ್ಪ ದೂರದೊಳಗ ಚಾ ಕುಡಿದು ಬರ್ತಿದ್ದ. ಚಾ ಕುಡಿದು ಬರೋದಷ್ಟೇ ಅಲ್ಲ, ಆನಂತರದೊಳಗೆ ಒಂದು ಸಿಗರೇಟ್ ಸೇರಿ ಬರುವಂತ ಚಟ ಇತ್ತು. ಪಾತ್ರ ಅದು ತುಕಾರಾಮ್ ಮಹಾರಾಜರನ್ನ ಪಾತ್ರ ಮಾಡ್ಯಾನ. ಆದ್ರೆ ಹೋಟೆಲ್ದೊಳಗೆ ಹೋಗಿ ಚಾ ಕುಡಿದು ಸಿಗರೇಟ್ ಸೇರಿ ಬರ್ತಾ ಇರುವಂತದ್ದನ್ನ ಇದು ತಾನಾಗಿಯೇ ನೋಡ್ತಾ ಇದ್ದಾನೆ. ತಾನೇ ಹಿಂಗ ಮಾಡ್ಕೊಂಡು ಮತ್ತೆ ಪಾತ್ರಕ್ಕೆ ಬರ್ತಾನೆ. ತದನಂತರದೊಳಗ ಒಂದು ತಾಸೊಳಗೆ 10 ನಿಮಿಷ ಅವಕಾಶ ಕೊಟ್ಟಿರುವಾಗ ಈ ಉಡುದು ಯಾಕ ಕಳಿದ ಯಾಕ ಅಂತ ತಿಳ್ಕೊಂಡು
ಅದೇ ಪಾತ್ರಧಾರಿಯಾಗಿ ಅದೇ ಉಂಡಿ ರುಮಾಲ್ ಸುತ್ತಕೊಂಡು ಅದೇ ಬಾರಾಬಂದಿ ಅಂಗಿ ಉಟ್ಟುಕೊಂಡು ಅದೇ ಧೋತ್ರ ಉಟ್ಟುಕೊಂಡು ಹೋಟೆಲ್ಗೆ ಬಂದ, ಚಾ ಕುಡ್ದ, ಒಂದು ಸಿಗರೇಟ್ ಸೇರ್ತಾ ಇರುವಾಗ ಒಂದು 8 ವರ್ಷದ ಹುಡುಗ ಬಂದವ್ರ ಹತ್ರ. ನೀವು ತುಕಾರಾಮ್ ಮಹಾರಾಜರ ಅಲ್ಲಿ ಬಂದವ. ಇದು ತುಕಾರಾಮ್ ಮಹಾರಾಜರ ಕಥೆಯನ್ನ ಅವ್ರ ಮನೆಯೊಳಗೆ ಅಜ್ಜಿ ಹೇಳ್ತಾ ಇದ್ರು. ಅಜ್ಜಿ ಹೇಳಿದ್ದನ್ನ ಕೇಳಿಸಿಕೊಂಡು ನೀವು ತುಕಾರಾಮ್ ಮಹಾರಾಜರಲ್ಲಿ ಅಂತಾಗ ಹೌದು ನಾನೇ ತುಕಾರಾಮ್ ಮಹಾರಾಜ್ ಅಂದವ. ಮತ್ತೆ ತುಕಾರಾಮ್ ಮಹಾರಾಜ ಹೋಟೆಲ್ಗೆ ಬಂದು ಚಾ ಕುಡಿತಾನೇನು, ತುಕಾರಾಮ್ ಮಹಾರಾಜ ಹೋಟೆಲ್ಗೆ ಬಂದು ಸಿಗರೇಟ್ ಸೇರ್ತಾರೇನು, ಹಿಂಗ್ ಮಾಡ್ಯಾರೇನು ಅಂತ ಕೇಳಿದ ಆ ಪ್ರಸಂಗದೊಳಗ ವಿಷ್ಣು ಪಂತ ಪಾಕಣಿ ಬಹಳ ದೊಡ್ಡ ಕಲಾವಿದ. ಆ ಮಗು ಹೇಳಿರ್ತಕ್ಕಂಥ ಮಾತು ಕೇಳಿ ಅಲ್ಲೇ ಸಾಗರಾಟ ಬಿದ್ದವ. ನಾ ಇವತ್ತು ತುಕಾರಾಮ್ ಮಹಾರಾಜ್ ಆಗೀನಿ, ನಿನ್ನಿಂದ ನಾನು ಬದಲಾವಣೆ ಆಗ್ತೇನೆ ಅಂತ ತಿಳ್ಕೊಂಡು ಕೊನೆಯವರೆಗೂ ಕೂಡ ಆತ ಹೋಟೆಲ್ಗೆ ಹೋಗ್ಲಿಲ್ಲ, ಒಂದು ಬಿಡಿ ಸೇರ್ಲಿಲ್ಲ. ಅವ ಕೊನೆಯವರೆಗೂ ಕೂಡ ತುಕಾರಾಮ್ ಮಹಾರಾಜರಂಗ ಬದುಕಿದ. ನಾವು ಕಲಾವಿದರಾಗಿ ಒಂದು ಊರಿನನ್ನ ಏನಾದ್ರೂ ಕಲೆಯಿಂದ ಬದಲಾವಣೆ ಮಾಡ್ತೀವಿ ಅನ್ನುವಾಗ ಆ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಗುಣ ಸ್ವಭಾವವನ್ನ ಸಾಮಾನ್ಯವಾಗಿ ಇಟ್ಕೋಬೇಕಾಗ್ತದೆ. ಇವತ್ತ ನೀವು ಯಾರಾದ್ರೂ ತುಕಾರಾಮ್ ಮಹಾರಾಜರ ಫೋಟೋ ಇತ್ತು ಅಂದ್ರೆ ಅವತ್ತು ತುಕಾರಾಮ್ ಮಹಾರಾಜರ ಫೋಟೋ ಅಲ್ಲದು. ಅದು ಯಾರ ಫೋಟೋ ಅಂತ ಕೇಳಿದ್ರೆ ಇವತ್ತಿನವರೆಗೂ ಕೂಡ ವಿಷ್ಣು ಪಂತ ಪಾಕಣಿದೇ ಫೋಟೋ ಅದು. ನೋಡ್ರಿ, ಪಾತ್ರ ಒಂದ್ ವೇಳೆ ಮಾಡದಂತವರಿಗೆ ಇವತ್ತು ಜಗತ್ತ ಪೂಜೆ ಮಾಡ್ತದೆ. ನೀವು ಊರಿಂದ ಊರಿಗೆ ಹೋಗ್ತೀರಿ ಅನ್ನುವಾಗ ನಿಮ್ಮನ್ನು ಗೌರವದಿಂದ ಕಾಣ್ತಿರ್ತಾರೆ. ಗೌರವದಿಂದ ಕಾಣ್ತಾ ಇರುವಂತ ಆ ಗೌರವಕ್ಕೆ